ಧುರಂಧರ್ 2 ಮತ್ತು ಲವ್ ಮಾಕ್ಟೇಲ್ 3ನ ಸದ್ದಿನ ಮಧ್ಯಾಹ್ನ ಕೂಡ ಒಂದು ವಿಷಯ ದೊಡ್ಡದಾಗ್ತಾನೆ ಇದೆ ದಿನ ಕಳೆದಂತೆ. ಒಂದು ಟ್ವೀಟಿಂದ ಶುರುವಾಗಿದ್ದು ಈಗ ಅದಕ್ಕೆ ಎಂಡ್ ಇಲ್ಲದ ಹಾಗೆ ಮುನ್ನುಗ್ತಾ ಇದೆ. ಆ್ಯಂಡ್ ದಿಸ್ ಕಾಂಟ್ರವರ್ಸಿ ಮುಂದೆ ಇದೇ ಥರದ ಹಾಡುಗಳನ್ನು ಪ್ಲ್ಯಾನ್ ಮಾಡ್ತಿರೋಂಥ ಫಿಲ್ಮ್ ಮೇಕರ್ಸ್ಗೆ ಒಂದು ವಾರ್ನಿಂಗನ್ನು ಕೂಡ ಕೊಡ್ತಾ ಇದೆ, ಎಚ್ಚೆತ್ಕೊಳ್ಳೋದಕ್ಕೆ ಅಂತ ಹೇಳ್ಬೋದು. ಸೊ ಬನ್ನಿ, ಎಲ್ಲಿಂದ ಶುರುವಾಯಿತು, ಏನೇನಾಯಿತು ಆ್ಯಂಡ್ ಈಗ ಯಾವ ಸ್ಟೇಜಲ್ಲಿ ಇದೆ ಅಂತ ಒಂಚೂರು ಮಾತಾಡ್ಕೊಂಬರೋಣ. ಸೊ ಧ್ರುವ ಸರ್ಜಾ ಅವರ KD ಸಿನಿಮಾದಿಂದ ಒಂದು ಹಾಡು ರಿಲೀಸ್ ಆಗಿತ್ತು ಮಾರ್ಚ್ 14ಕ್ಕೆ. ಅದಕ್ಕೆ ಅಂತ ನೋರಾ ಫತೇಹಿ ಅವರು ಬಂದು ಅದನ್ನು ಲಾಂಚ್ ಮಾಡಿ ಒಂದು ಇವೆಂಟನ್ನು ಕೂಡ ಮಾಡಿದ್ರು ಇಲ್ಲಿ. ಬಟ್ ಹಾಡು ರಿಲೀಸ್ ಆದಮೇಲೆ ಸಣ್ಣದಾಗಿ ಅದಕ್ಕೆ ಕ್ರಿಟಿಸಿಸಮ್ ಬರೋದಕ್ಕೆ ಶುರುವಾಯಿತು ಕನ್ನಡದಲ್ಲಿರುವಂಥ ಲಿರಿಕ್ಸ್ ಬಗ್ಗೆ. ಬಟ್ ಇಶ್ಯೂ ದೊಡ್ಡದಾಗಿರಲಿಲ್ಲ, ಬಿಕಾಸ್ ಹೆಚ್ಚು ಜನ ಸಿನಿಮಾ ಮೇಲೆ ಆಗಲಿ ಅಥವಾ ಇದರ ಕಾಂಟೆಂಟ್ಸ್ ಮೇಲೆ ಆಗಲಿ ಹೆಚ್ಚು ಇಂಟ್ರೆಸ್ಟನ್ನು ತೋರಿಸ್ತಾ ಇರಲಿಲ್ಲ, ಇನ್ಕ್ಲೂಡಿಂಗ್ ಮೀ. ಬಿಕಾಸ್ ಸಿನಿಮಾ ಪೋಸ್ಟ್ಪೋನ್ ಆದಂಥ ರೇಂಜ್ಗೆ ಆ್ಯಂಡ್ ಅವರು ಬಿಟ್ಟಿರುವಂಥ ಪ್ರಮೋಷನಲ್ ಮೆಟೀರಿಯಲ್ಗೆ ಕನೆಕ್ಟ್ ಆಗದೆ ಇದ್ದಿದ್ದರಿಂದ ಬಂದ ಮೇಲೆ ನೋಡ್ಕೊಳ್ಳೋಣ ಅನ್ನೋ ಭಾವನೆಯಲ್ಲೇ ಇದ್ದದ್ದು. ಆ ಆರ್ಗ್ಯಾನಿಕ್ ಕ್ಯೂರಿಯಾಸಿಟಿನ ಸಿನಿಮಾ ಹುಟ್ಟಿಸಿರಲಿಲ್ಲ. ರೀಸೆಂಟಾಗಿ ಬಂದ ಎಲ್ಲ ಧ್ರುವ ಸರ್ಜಾ ಅವರ ಸಿನಿಮಾಗಳ ಲಿಸ್ಟ್ಗೆ ಇದು ಒಂದು ಅನ್ನೋ ರೇಂಜ್ಗೆ ಆಲ್ರೆಡಿ ಒಪಿನಿಯನ್ ಕ್ರಿಯೇಟ್ ಆಗಿತ್ತು ಸಿನಿಮಾ ಮೇಲೆ. ಸೊ ಇಲ್ಲಿ ನಮ್ಮಲ್ಲಿ ಅದು ಅಷ್ಟಾಗಿ ಕಾಂಟ್ರವರ್ಷಿಯಲ್ ಆಗಿ ಬದಲಾಗಲಿಲ್ಲ. ಬಟ್ ಇದರ ಹಿಂದಿ ವರ್ಷನ್ ರಿಲೀಸ್ ಆದಾಗ ಶುರುವಾಗಿದ್ದು ಈ ಕಾಂಟ್ರವರ್ಸಿ, ಅದು ನಿಲ್ತಾ ಇಲ್ಲ ಕೂಡ. ಹಿಂದಿ ವರ್ಷನಲ್ಲಿ ಇದ್ದಂಥ ಲಿರಿಕ್ಸ್ ಇನ್ನೂ ಒಂದಷ್ಟು ಬೌಂಡ್ರಿಯನ್ನು ಮೀರಿ ಹೋಗಿತ್ತು ಅನ್ನೋ ಭಾವನೆಯನ್ನು ಹಂಚ್ಕೊಳ್ಳೋದಕ್ಕೆ ಶುರು ಮಾಡಿದರು ಎಲ್ಲರೂ. ಟ್ರಾಲ್ಸ್, ಮೀಮ್ಸ್, ರೋಸ್ಟರ್ಸ್, ರಿಯಾಕ್ಷನ್ ವೀಡಿಯೋಸ್ ಶುರು ಆದವು. ಆ್ಯಂಡ್ ಈ ವಿಷಯ ಇಷ್ಟು ದೊಡ್ಡದಾಗೋದಕ್ಕೆ ಇವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಇದು ಎಲ್ಲರ ಬೆಳಕಿಗೆ ಬಂದಿದ್ದು ಅರ್ಮಾನ್ ಮಲ್ಲಿಕ್ ಅವರು ಟ್ವೀಟ್ ಮಾಡಿದಾಗ. ಅರ್ಮಾನ್ ಮಲ್ಲಿಕ್ ಅವರು ಫೇಮಸ್ ಸಿಂಗರ್ ಹಿಂದಿನಲ್ಲಿ, ಆ್ಯಂಡ್ ನಮ್ಮಲ್ಲೂ ಕೂಡ ಹಲವು ಹಾಡುಗಳನ್ನು ಹಾಡಿದ್ದಾರೆ. ಮೇನ್ಲಿ ಸರಿಯಾಗಿ ನೆನಪಿದೆ ನನಗೆ, ಫ್ರಮ್ ಮುಂಗಾರು ಮಳೆ ಟು. ಸೊ ಅವರು ಇದನ್ನು ಟ್ವೀಟ್ ಮಾಡ್ತಾರೆ. ನಾರ್ಮಲಿ ಸ್ಕ್ರಾಲ್ ಮಾಡ್ತಾ ಇದ್ದಾಗ ಈ ಹಾಡನ್ನು ಕೇಳಿದೆ, ಆ್ಯಂಡ್ ಲಿರಿಕ್ಸ್ ಕೇಳಿದ್ಮೇಲೆ ನನಗೆ ಮತ್ತೆ ರೀಚೆಕ್ ಮಾಡ್ಕೊಳ್ಬೇಕಾಯಿತು, ನಾನು ಕೇಳಿದ್ದು ಸರಿ ಇದೆಯಾ ಅಂತ. ಕಮರ್ಷಿಯಲ್ ಸಾಂಗ್ ರೈಟಿಂಗ್ ಇಷ್ಟು ಕೆಳಗೆ ಹೋಗಿರೋದನ್ನು ನೋಡಿ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಅಲ್ಲಿಂದ ಶುರು ಆಯಿತು ಬ್ಯಾಕ್ಲ್ಯಾಶ್. ಆ್ಯಂಡ್ ಇದರ ಮೇಲೆ ಅಟೆನ್ಷನ್ ಹೆಚ್ಚಾಗಿದ್ದು ಕೂಡ ಈ ಟ್ವೀಟಿಂದನೇ ಅಂತ ಹೇಳ್ಬೋದು. ಅದೇ ನಿಟ್ಟಿನಲ್ಲಿ ಹಿಂದಿ ವರ್ಷನ್ನ ತೆಗಿತಾರೆ ಯೂಟ್ಯೂಬ್ನಿಂದ, ಅದು ಪ್ರೈವೇಟ್ ಆಗುತ್ತೆ ಕೂಡ. ಆ್ಯಕ್ಚುಲಿ ನನಗೆ ಕೂಡ ಇದರ ಸುತ್ತ ಏನಾಗ್ತಿದೆ ಅಂತ ಗೊತ್ತಾಗಿದ್ದು ಹಿಂದಿ ವರ್ಷನ್ನ ತೆಗೆದಿದ್ದಾರೆ ಅನ್ನೋ ಸುದ್ದಿ ಬಂದ ಮೇಲೇ. ಆ್ಯಂಡ್ ಹಿಂದಿ ವರ್ಷನ್ಗೆ ಬಂದಂಥ ರೆಸ್ಪಾನ್ಸಿಂದಾನೆ ಕನ್ನಡದಲ್ಲೂ ಕೂಡ ಇದರ ಎಗೇನ್ಸ್ಟ್ ವಾಯ್ಸಸ್ ಸ್ಟ್ರಾಂಗ್ ಆದವು ಅಂತ ಹೇಳ್ಬೋದು. ದೆನ್ ವಿಮೆನ್ಸ್ ಕಮಿಷನಿಂದ ಲೆಟರ್ ಬರೋದಕ್ಕೆ ಶುರು ಆಗುತ್ತೆ. ಅದರ ಚೇರ್ಪರ್ಸನ್ ನಾಗಲಕ್ಷ್ಮಿ ಚೌಧರಿ ಅವರು ಕರ್ನಾಟಕ ಫಿಲ್ಮ್ ಚೇಂಬರ್ಗೆ ಲೆಟರನ್ನು ಬರೀತಾರೆ. ಇದರ ಲಿರಿಕ್ಸ್ ಕುರಿತಾಗಿ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೊಳ್ಬೇಕು ಅಂತಲೂ ಹೇಳ್ತಾರೆ. ಸಿನಿಮಾ ತುಂಬಾ ಇನ್ಫ್ಲೂಯೆನ್ಸ್ ಮಾಡುವಂಥ ಒಂದು ಮೀಡಿಯಾ. ಬಟ್ ಅಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇರುತ್ತೆ, ಆದರೆ ಒಂದಷ್ಟನ್ನು ಸಿನಿಮಾ ನಾರ್ಮಲೈಸ್ ಮಾಡೋದಕ್ಕೆ ನೋಡಬಾರ್ದು. ಅದು ಇಲ್ಲಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಇಡೀ ಹಾಡು ನನಗೆ ಅನ್ಕಂಫರ್ಟಬಲ್ ಫೀಲ್ ಮಾಡಿಸ್ತು ಅಂತಲೂ ಅವ್ರು ಹೇಳ್ತಾರೆ. ಹಿಂದಿ ಸಾಂಗ್ ಪೂಲ್ ಡೌನ್ ಆಗಿತ್ತು, ಬ್ಯಾಕ್ಲ್ಯಾಶ್ಗೆ ಬಂದಂಥ ಫಸ್ಟ್ ರೆಸ್ಪಾನ್ಸ್ ಆದರೆ ಇದು ಸೆಕೆಂಡ್ ರೆಸ್ಪಾನ್ಸ್ ಅಂತ ಹೇಳ್ಬೋದು. ನಂತರ ರಕ್ಷಿತಾ ಅವರು ಎಂಟರ್ ಆಗ್ತಾರೆ. ಕ್ರಿಟಿಸಿಸಮ್ ಒಳ್ಳೆಯದು, ಬಟ್ ಯಾರನ್ನು ಒಂದು ಕೆಲಸದಿಂದ ಹೀನಾಯಿಗೊಳಿಸಬೇಡಿ, ಒಂದು ಕೆಲಸವನ್ನು ನೋಡಿ ಹೀಯಾಳಿಸಬೇಡಿ ಅಂತ ಹೇಳ್ತಾರೆ. ಸ್ಪೆಷಲಿ ಪ್ರೇಮ್ ಅವರ ಮೇಲೆ ಇದು ಹೆಚ್ಚಿನ ಪರಿಣಾಮ ಬೀರ್ತಾ ಇದ್ದರಿಂದ ಪ್ರೇಮ್ ಅವರ ಹಳೆ ಕೆಲಸಗಳನ್ನು ನೋಡಬೇಕು, ಅವರು ಬರೆದಿದ್ದಂಥ ಹಾಡುಗಳನ್ನು, ಅದರಲ್ಲಿ ಇದ್ದಂಥ ಅರ್ಥವನ್ನು ಈಗ ನೆನೆಸ್ಕೊಳ್ಬೇಕು. ಪ್ರತಿ ಹಾಡಿಗೂ ಒಂದು ಕಾಂಟೆಕ್ಸ್ಟ್ ಅಂತ ಇರುತ್ತೆ, ಅದನ್ನು ಬಿಟ್ಟು ತುಂಬ ದೊಡ್ಡ ಔಟ್ರೇಜ್ ಬರ್ತಾ ಇದೆ ಸಾಂಗ್ಗೆ, ಈ ರೀತಿ ಔಟ್ರೇಜ್ ಸ್ವಲ್ಪ ಅನ್ಫೇರ್ ಅಂತ ಹೇಳ್ತಾರೆ. ಅದೇ ಗ್ಯಾಪಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಿಂದ ಕೂಡ ಕಂಪ್ಲೇಂಟ್ಸ್ ಬರುತ್ತೆ ಹಾಡಿನ ಬಗ್ಗೆ. ಇದಾದಾಗ ಆ್ಯಕ್ಚುಲಿ ಬ್ಯಾಕ್ಲ್ಯಾಶ್ ಬರೀ ಪ್ರೇಮ್ ಅವರ ಬಗ್ಗೆ ಅಲ್ಲದೆ ಆ್ಯಕ್ಟರ್ಸ್ ಮೇಲೆ ಕೂಡ ಅಟೆನ್ಷನ್ ಹೋಗೋದು, ಅವರು ಕೂಡ ರೆಸ್ಪಾನ್ಸಿಬಲ್ ಆಗಿ ಇರಬೇಕು ಅಂತ. ಆ್ಯಂಡ್ ಆ ಹೀಟ್ ನೋರಾ ಫತೇಹಿ ಅವರನ್ನು ಕೂಡ ತಲುಪುತ್ತೆ. ಅವರು ರೆಸ್ಪಾಂಡ್ ಮಾಡ್ತಾರೆ ಈ ಕ್ರಿಟಿಸಿಸಮ್ಗೆ. ದಿಸ್ ಗಾಟ್ ರಿಯಲ್ ಅಂತ ಹೇಳ್ಬೋದು. ಅವರು ಬಂದು ಹೇಳೋದೇನೆಂದರೆ, ಇದು ನಾನು 3 ವರ್ಷದ ಹಿಂದೆ ಶೂಟ್ ಮಾಡಿದಂಥ ಸಾಂಗ್, ಅದು ಕನ್ನಡದಲ್ಲಿ. ಆ್ಯಂಡ್ ಅದರ ಹಿಂದಿ ವರ್ಷನ್ ಹೀಗಿರುತ್ತೆ ಅಂತ ಐಡಿಯಾ ಕೂಡ ಇರಲಿಲ್ಲ. ಕೆಲವೊಂದ್ಸರಿ ಆರ್ಟಿಸ್ಟ್ಗಳ ಹತ್ರ ಯಾವುದೇ ರೀತಿಯ ಪವರ್ ಇರೋದಿಲ್ಲ, ನಾವು ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನು ಕೇಳ್ತಾ ಇರ್ತೀವಿ. ಇಲ್ಲೂ ಅಷ್ಟೇ, ಸೆಟ್ಟಲ್ಲಿ ಡೈರೆಕ್ಟರ್ ಅವರು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು ಲಿರಿಕ್ಸ್ನ. ಅದು ನನಗೆ ಅನ್ಕಂಫರ್ಟಬಲ್ ಅಂತ ಅನಿಸ್ಲಿಲ್ಲ. ಸೊ ಇದು ಇಷ್ಟು ದೊಡ್ಡ ಆಗುತ್ತೆ ಅನ್ನೋ ಐಡಿಯಾ ಕೂಡ ಇರಲಿಲ್ಲ. ಹಿಂದಿನಲ್ಲಿ ಈ ರೀತಿಯ ಲಿರಿಕ್ಸ್ ಇರೋದು ಆಶ್ಚರ್ಯಪಡಿಸಿದೆ ಅಂತ ಹೇಳ್ತಾರೆ. ಆಲ್ಸೋ ಡೈರೆಕ್ಟಾಗಿ ಆರ್ಟಿಸ್ಟ್ಗಳನ್ನು ಹಿಡ್ಕೊಳ್ಳೋ ಬದಲು ಫಿಲ್ಮ್ ಮೇಕರ್ಸ್ನ, ಡಿರೆಕ್ಟರ್ಸ್ನ ಕೇಳಿ ಅವರಿಗೆ ಪ್ರಶ್ನೆಗಳನ್ನು ಹಾಕಿ, ಬಿಕಾಸ್ ಎಲ್ಲ ಅವರ ಥಾಟ್ ಪ್ರೊಸೆಸ್ನಿಂದನೇ ಉದ್ಭವ ಆಗೋದು. ಅವರನ್ನು ನಾವು ಅಕೌಂಟಬಲ್ ಮಾಡಿದ್ರೆ ಈ ರೀತಿ ವಿಷಯಗಳು ಮುಂದೆ ಆಗಲ್ಲ ಅಂತ ಹೇಳ್ತಾರೆ. ಎಸ್ಪೆಷಲಿ ಆರ್ಟಿಸ್ಟ್ಗಳು ಬಂದು ತಮಗೆ ಗೊತ್ತಿಲ್ಲದೆ ಇರೋಂಥ ಭಾಷೆಯಲ್ಲಿ ನಟಿಸ್ತಾ ಇರಬೇಕಾದ್ರೆ ಈ ರೀತಿ ಇಶ್ಯೂಗಳು ಆಗತ್ವೆ. ಇದರಿಂದ ನನಗೆ ಡಿಸಪಾಯಿಂಟ್ ಆಗಿದೆ ಅಂತಲೂ ಹೇಳ್ತಾರೆ. ಆ್ಯಂಡ್ ದೆನ್ ಎಂಟ್ರಿ ಕೊಡೋದು ಕಂಗನಾ ರಣಾವತ್ ಅವರು. ಅಕ್ಕ ಎಲ್ಲಿ ಹೋಗಿದ್ರೋ ಗೊತ್ತಿಲ್ಲ, ಬಂದು ಬಾಲಿವುಡ್ಗೆ ಹಿಗ್ಗಾಮುಗ್ಗ ಬೈತಾರೆ. ಬಾಲಿವುಡ್ ಇದನ್ನು ಮೊದಲಿಂದನೂ ಮಾಡ್ತಾ ಬಂದಿದೆ. ಇವೆಲ್ಲ ಚೀಪ್ ಪ್ರಮೋಷನಲ್ ಟ್ಯಾಕ್ಟಿಕ್ಸ್. ಒಂದು ವ್ಯಾಲ್ಯೂ ಸಿಸ್ಟಮ್ ಇಲ್ಲದೇ ಸಿನಿಮಾಗಳು ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ. ಬರೀ ಅಟೆನ್ಷನ್ಗೋಸ್ಕರ, ಕಾಂಟ್ರವರ್ಸಿಗೋಸ್ಕರ ಯಾವ ಥರದ ಕಾಂಟೆಂಟ್ಸ್ನ ಕೂಡ ಪ್ರೊಡ್ಯೂಸ್ ಮಾಡೋದಕ್ಕೆ ಇವರು ರೆಡಿ ಇದ್ದಾರೆ ಅಂತ ಹೇಳ್ತಾರೆ. ಐ ಥಿಂಕ್ ಇಟ್ ವಾಸ್ ಮೋರ್ ಅಬೌಟ್ ಬಾಲಿವುಡ್ ದ್ಯಾನ್ ದ ಸಾಂಗ್ ಇಟ್ ಸೆಲ್ಫ್. ಅವರು ಡೆಫಿನೆಟ್ಲಿ ರೀಸೆಂಟಾಗಿ ಬಾಲಿವುಡ್ನ ಸಿಕ್ಕಲ್ಲೆಲ್ಲ ರುಬ್ತಾ ಇದ್ರು. ಆ್ಯಂಡ್ ಇದು ಒಂಥರ ಒಳ್ಳೆ ವೆಪನ್ ಥರ ಸಿಕ್ತು ಅವರಿಗೆ. ಆ್ಯಂಡ್ ದಿಸ್ ಹ್ಯಾಪೆಂಡ್. ಆ್ಯಂಡ್ ಇದು ಈಗ ಈ ವಿಷಯ ಪಾರ್ಲಿಮೆಂಟ್ನ ತಲುಪಿ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಅದನ್ನು ಮೆನ್ಷನ್ ಮಾಡಿ ಡಿಸೆನ್ಸಿ ಬಗ್ಗೆ ಡಿಸ್ಕಷನ್ ನಡೆದು
ಸೆಂಟ್ರಲ್ ಗೌರ್ಮೆಂಟ್ ಅಫಿಷಿಯಲಿ ಬ್ಯಾನ್ ಮಾಡ್ತು ಹಾಡನ್ನು. ಬ್ಯಾನ್ ಆಗೋ ತನಕ ಹೋಯಿತು ವಿಷಯ. ಇವಾಗ ಎಂಟರ್ ಆಗ್ತಾರೆ ಪ್ರೇಮ್ ಅವರು. ನನ್ನ ಇಂಟೆನ್ಷನ್ ಹಾಗಿರಲಿಲ್ಲ, ಬೇರೆ ಥರದ ಇಂಟೆನ್ಷನಲ್ಲಿ ಹಾಡನ್ನು ಬರೆದಿಲ್ಲ. ಆ್ಯಂಡ್ ನನ್ನ ವರ್ಕನ್ನು ಮೊದಲಿಂದ ನೋಡ್ಕೊಂಡು ಬಂದಿರೋರಿಗೆ ಈ ಐಡಿಯಾ ಇರುತ್ತೆ. ನಾನು ಭೂಮಿ ಬಗ್ಗೆ, ತಾಯಿ ಬಗ್ಗೆ, ಪ್ರೀತಿ ಬಗ್ಗೆ, ರಿಲೇಷನ್ಶಿಪ್ ಬಗ್ಗೆ ಎಲ್ಲದ್ರ ಬಗ್ಗೆನೂ ತುಂಬ ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದೀನಿ. ಅದನ್ನು ಜನ ಈಗಲೂ ಅಪ್ರಿಷಿಯೇಟ್ ಮಾಡ್ತಾರೆ. ಈ ಒಂದು ಹಾಡು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಅದಕ್ಕೆ ಕ್ಷಮೆ ಇರಲಿ, ಅದನ್ನು ಸರಿ ಮಾಡ್ಕೊಳ್ತೀನಿ. ಬಟ್ ಕಾಂಟೆಕ್ಸ್ಟ್ ನೀವು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ ಆ ರೀತಿ ಇರಲಿಲ್ಲ. ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅವರ ಕ್ಲಾರಿಫಿಕೇಷನ್ ವಿಡಿಯೋ ಆಗಿತ್ತು. ಹಾಗೆಯೇ ಹಾಡನ್ನು ಮತ್ತೆ ಬರೆದು ಅಪ್ಲೋಡ್ ಮಾಡ್ತೀವಿ, ಅದರ ಕೆಲಸ ನಡೀತಿದೆ ಅಂತಲೂ ಹೇಳಿದರು. ಗ್ಯಾಪಲ್ಲಿ ನೋರಾ ಫತೇಹಿ ಅವ್ರಿಗೂ ಕೂಡ ಹೇಳಿದ್ದಾರೆ. ಎಲ್ಲ ಗೊತ್ತಿದ್ದು ಹಾಡಿನ ಬಗ್ಗೆ ಇವೆಂಟ್ನಲ್ಲಿ ಹೊಗಳಿದ ಮೇಲೂ ಕೂಡ ಈ ರೀತಿ ಕಾಂಟ್ರವರ್ಸಿ ಆದ ತಕ್ಷಣ ಡೈರೆಕ್ಟರ್ಗಳ ಮೇಲೆ ಎಲ್ಲವನ್ನ ಹಾಕೋ ಡಿಸಪಾಯಿಂಟ್ ಮಾಡ್ತು ಅಂತ. ಆಲ್ಸೋ ಹಿಂದಿ ಸಾಂಗ್ ಇನ್ನೊಬ್ಬ ಲಿರಿಸಿಸ್ಟ್ ಏನು ಬರೆದಿದ್ದಾರೆ ಅವ್ರ ಜೊತೆ ಸೇರಿ, ಸೊ ಕಾಂಟೆಕ್ಸ್ಟ್ ಆಫ್ ದ ಸಾಂಗ್ ಅಲ್ಲಿ ಮತ್ತು ಅವರು ಬರೆದಿರೋಂಥ ಲಿರಿಕ್ಸ್ ಹೇಗೆ ಮ್ಯಾಚ್ ಆಗ್ತಿದೆ ಅನ್ನೋ ಐಡಿಯಾ ಅಷ್ಟಾಗಿ ಸಿಗಲಿಲ್ಲ ನನಗೆ ಕೆಲವೊಂದು ಕಡೆ, ಬಿಕಾಸ್ ಲ್ಯಾಂಗ್ವೇಜ್ ಲಿಮಿಟೇಷನ್ ಇರೋದ್ರಿಂದ ಅಂತಲೂ ಅವ್ರು ಹೇಳಿದ್ರು. ಸೊ ಐ ಥಾಟ್ ಇಲ್ಲಿಗೆ ನಿಲ್ಲುತ್ತೆ ಕಾಂಟ್ರವರ್ಸಿ ಅಂತ. ಯಾಕಂದರೆ ಫಿಲ್ಮ್ ಮೇಕರೇನೆ ಬಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಅಕೌಂಟಬಲ್ ಆಗಿ ಸಾರಿನೂ ಕೇಳಿ ಇನ್ನೊಮ್ಮೆ ಈ ಥರ ಬರೆಯೋದಿಲ್ಲ, ಇನ್ನು ಹಾಡು ಬೇರೆ ಥರ ಬರೆದು ಕೊಡ್ತೀವಿ ಅಂತಲೂ ಹೇಳಿದ್ರಲ್ವ, ಹಾಗಾಗಿ ಅಂತ. ಆ್ಯಂಡ್ ಆಲ್ಸೋ ಬಿಕಾಸ್ ಪೂರ ಹಾಡೇನೆ ಬ್ಯಾನ್ ಆಗಿ ಹೋಗಿದೆ. ಬಟ್ ಈ ಕಾಂಟ್ರವರ್ಸಿ ಇಲ್ಲಿಗೆ ನಿಲ್ಲಿಲ್ಲ, ಇಷ್ಟಕ್ಕೆ ನಿಂತಿಲ್ಲ, ಇನ್ನೂ ಸೀರಿಯಸ್ ಆಗಿದೆ. ಇವಾಗ ಎಲ್ಲಿ ತನಕ ಅಂದರೆ ಧರ್ಮದ ತನಕ ಹೋಗಿದೆ. ಉತ್ತರ ಪ್ರದೇಶನಲ್ಲಿರುವಂಥ ಒಂದು ಮುಸ್ಲಿಂ ರಿಲಿಜಿಯಸ್ ಬಾಡಿ ಫಾತ್ವಾನ ಇಶ್ಯೂ ಮಾಡಿದ್ದಾರೆ ನೋರಾ ಫತೇಹಿ ಅವರ ವಿರುದ್ಧ. ವಿಜುವಲ್ಸ್, ಲಿರಿಕ್ಸ್ ಎರಡೂ ಇಸ್ಲಾಮಿಕ್ ವ್ಯಾಲ್ಯೂಸ್ನ ಮೀರಿರುತ್ತೆ ಆ್ಯಂಡ್ ಸೊಸೈಟಿ ಮೇಲೆ ಬ್ಯಾಡ್ ಎಫೆಕ್ಟನ್ನು ಹೊಂದಿದೆ ಅಂತ. ರಿಲಿಜಿಯಸ್ ಸೆಂಟಿಮೆಂಟ್ಸ್ಗೆ ಹರ್ಟ್ ಆದಾಗ ಅವರ ಕಡೆಯಿಂದ ಅವರದ್ದೇ ಅನುಯಾಯಿಗಳಿಗೆ ಇಶ್ಯೂ ಮಾಡುವಂಥದ್ದು. ಅದರಿಂದ ಬೇರೆಯವರಿಗೆ ಒಂದು ಡೈರೆಕ್ಷನ್ ಕೊಟ್ಟ ಹಾಗೆ, ನೀವು ಇದನ್ನು ಮಾಡಬಾರ್ದು, ಈ ರಿಲಿಜಿಯನ್ನಲ್ಲಿ ಇದನ್ನು ಸಹಿಸಲ್ಲ ಅಂತ. ಇಷ್ಟಲ್ಲದೆ ಈಗ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಎಂಟರ್ ಆಗಿ ಪ್ರೇಮ್ ಅವರಿಗೆ, ಸಂಜಯ್ ದತ್ ಅವರಿಗೆ, ಹಿಂದಿ ಲಿರಿಸಿಸ್ಟ್ ರಕೀಬ್ ಅಲಾಮ್ ಅವರಿಗೆ ಆ್ಯಂಡ್ ನೋರಾ ಫತೇಹಿ ಅವರಿಗೆ ಸಮನ್ಸ್ನ ಕಳಿಸಿದ್ದಾರೆ. ಎಂಕ್ವೈರಿಗೆ ಬರೋದಕ್ಕೆ ಹೇಳಿದ್ದಾರೆ. ಸೆನ್ಸಾರ್ ಬೋರ್ಡ್ಗೆ ಆ್ಯಂಡ್ ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ನ ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ಇದು ಎಲ್ಲಿಗೆ ಹೋಗುತ್ತೆ, ಏನಿದರ ರಿಸಲ್ಟ್ ನೋಡಬೇಕಿದೆ. ಅಂದರೆ ನೋಡಿ, ಒಂದು ಸಾಂಗ್ ರಿಲೀಸ್ ಅಂತ ಇದ್ದದ್ದು ನೋಡ್ತಾ ಇದ್ದ ಹಾಗೆ ರಿಲಿಜಿಯಸ್ ಗ್ರೂಪ್ಸ್ಗೆ ಹೋಗಿ ಗೌರ್ಮೆಂಟ್ನ ತಲುಪಿ, ಪಾರ್ಲಿಮೆಂಟ್ನ ತಲುಪಿ, ಎಲ್ಲ ಕಡೆಯಿಂದನೂ ಬ್ಯಾನ್ ಆಗೋ ಲೆವೆಲ್ಗೆ ಹೋಯಿತು. ಆ್ಯಸ್ ಸೈಡ್ ಇದೊಂಥರ ಈಗ ಫಿಲ್ಮ್ ಮೇಕರ್ಸ್ಗೆಲ್ಲ ಒಂದು ಎಚ್ಚರಿಕೆ ಗಂಟೆ ಇದ್ದ ಹಾಗೆ, ಸ್ಪೆಷಲಿ ಕನ್ನಡದಲ್ಲಿ ಕೆಲವೊಂದು ಫಿಲ್ಮ್ ಮೇಕರ್ಗಳಿಗೆ ಇಲ್ಲಿ ಒಂದಷ್ಟು ವಾಯ್ಸ್ಗಳನ್ನು ತಡೆ ಹಿಡಿಬೋದು. ಬಟ್ ನೀವು ಹೊರಗಡೆ ಓಪನ್ ಗ್ರೌಂಡ್ಗೆ ಹೋದಾಗ ಹಿಂಗೆ ಬರುತ್ತೆ ರೆಸ್ಪಾನ್ಸ್. ಆ್ಯಂಡ್ ಅದು ಇಲ್ಲಿ ತರಹ ರೆಸ್ಪೆಕ್ಟ್ಫುಲ್ ಆಗಿ ಇರಲ್ಲ. ಸ್ಟ್ರೈಟ್ ಕ್ರಿಟಿಸಿಸಮ್ ಹೆಸರಲ್ಲಿ ರೋಸ್ಟೇನೆ ಹೊರಗೆ ಬರೋದು ಅಂತ. ಐ ಹೋಪ್ ಅವರು ಅರ್ಥ ಮಾಡ್ಕೊಳ್ತಾರೆ, ಹಳೆಯ ಥಾಟ್ ಪ್ರೊಸೆಸ್ನಿಂದ ಹೊರಗೆ ಬರ್ತಾರೆ ಅಂತ. ಬಿಕಾಸ್ ಆ ಥಾಟ್ ಪ್ರೊಸೆಸ್ ಏನೇ ಫಸ್ಟ್ ಚೇಂಜ್ ಆಗಬೇಕಾಗಿರೋದು. ಅದು ಸರಿ ಆಯಿತು ಅಂದರೆ ಎಲ್ಲನೂ ತನಗೆ ತಾನೇ ಸರಿ ಆಗುತ್ತೆ. ಸೊ ಇಷ್ಟು ನಾನು ಹೇಳಬೇಕು ಅಂದ್ಕೊಂಡಿದ್ದು ಈ ಹಾಡಿನ ಕಾಂಟ್ರವರ್ಸಿ ಬಗ್ಗೆ. ನಿಮ್ಗೇನಾದರೂ ಹೇಳೋದಿದ್ದರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.